ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣ ಆಯ್ತಲ್ಲ, ವಿಧಾನಸೌಧದ ಕಾರ್ಯಕ್ರಮಕ್ಕೆ ಗವರ್ನರ್ ಅವರನ್ನ ನಾನೇ ಆಹ್ವಾನಿಸಿದ್ದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಆಹ್ವಾನ ವಿಚಾರ ಗೊಂದಲ ಇತ್ತಲ್ಲ, ಯಾರು ಕರೆದ್ರು ಅಂತ ಹೇಳಿ ಅದಕ್ಕೆ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನೇ ರಾಜ್ಯಪಾಲರನ್ನ ಆಹ್ವಾನಿಸಿದ್ದು ಅಂತ ಹೇಳಿ ಗೋವಿಂದರಾಜು ಅವರು ಬಂದು ಗವರ್ನರ್ಗೆ ಕರೆ ಮಾಡಿ ನನ್ನ ಕೈಗೆ ಮೊಬೈಲ್ ಕೊಟ್ರು. ನಾನು ಹೋಗ್ತಾ ಇರುವೆ, ನೀವು ಬನ್ನಿ ಅಂತ ರಾಜ್ಯಪಾಲರನ್ನ ಕರೆದೆ. ನಾನು ಹೋಗ್ತಿದ್ದೀನಿ ಸರ್, ನೀವು ಬನ್ನಿ ಅಂತ ಕರೆದೆ. ಆದ್ರೆ ಗವರ್ನರ್ ಕರೆಯದೆ ಹೋಗಿದ್ದಾರೆ ಅಂತ ಗೊಂದಲ ಮೂಡಿಸಲಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ನಾನೇ ಫೋನ್ ಮೂಲಕ ಗವರ್ನರ್ ಅವರನ್ನ ಕರೆದೆ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದೊಂದು ಪ್ರಶ್ನೆ ಇತ್ತು, ಅದಕ್ಕೆ ಉತ್ತರನೂ ಸಿಕ್ಕಿತ್ತು. ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಅಧಿಕೃತ ಆಹ್ವಾನ ಹೋಗಿದೆ ಅವರಿಗೆ ಅಂತ ಹೇಳಿ. ಈಗ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನೇ ಕರ್ನಪ್ಪ ಅವರನ್ನ, ಗೋವಿಂದರಾಜು ಬಂದು ನನ್ನ ಕೈಲಿ ಫೋನ್ ಮಾಡಿಕೊಟ್ರು, ನಾನು ಹೋಗ್ತಿದ್ದೀನಿ, ನೀವು ಬನ್ನಿ ಅಂತ ಕರೆದೆ. ಅವರಾಗಿದ್ದೇ ಬಂದಿದ್ರು ಅನ್ನೋ ತರ ಆಗ್ಬಿಟ್ಟಿದೆ. ಇಟ್ಸ್ ನಾಟ್ ಕರೆಕ್ಟ್. ಗೋವಿಂದರಾಜು ಅಂತ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾರೆ, ಅವರು ಫೋನ್ ಮಾಡಿಕೊಟ್ಟಿರಂತೆ ಗೌರ್ನರ್ ಬರ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ಸೊ ಗವರ್ನರು ಬಂದಿದ್ವಿ. ಹಿಲ್ ಸ್ಟೇಷನ್ ಪ್ರೋಗ್ರಾಮ್ 20 ನಿಮಿಷದಲ್ಲಿ ಮುಗಿದೋಯ್ತು. ಮಳೆ ಬಂದ್ಬಿಟ್ಟು ಅವರು ಹೊರಟೋದ್ರು, ನಾನು ಮನೆಗೆ ಹೋದೆ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಅವತ್ತು. ಯಾಕಂದ್ರೆ ಪತ್ರಿಕೆಗಳಲ್ಲೆಲ್ಲ, ಟಿವಿ ಚಾನೆಲ್ಗಳಲ್ಲೆಲ್ಲ ಗವರ್ನರ್ ಯಾರು ಕರೀಲಿಲ್ಲ, ಅವರಾಗಿದ್ದೇ ಬಂದಿದ್ರು ಅಂತ ಬಂದಿದ್ದಾರೆ. ಅದಕ್ಕೆ ಕ್ಲಾರಿಫಿಕೇಶನ್ ಇನ್ನೊಂದರ ಕೇಳಿದ್ರೆ ಚುಕ್ಕಾದಂತ ಪ್ರೆಸ್ ಮೀಟ್ 4ನೇ ತಾರೀಕು, ಈ ತಿಂಗಳು 4ನೇ ತಾರೀಕು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮತ್ತೆ RCB ಅವರು ಕ್ರಿಕೆಟ್ ಪ್ಲೇಯರ್ಸ್ಗೆ, RCB ಪ್ಲೇಯರ್ಸ್ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಇಟ್ಟಿದೆ. ಫೆಲಿಸಿಟೇಷನ್ ಪ್ರೋಗ್ರಾಮ್ ನನಗೆ ಬೆಳಿಗ್ಗೆ ಬಂದು 11:29 ಕರೆದು ರಿಕ್ವೆಸ್ಟ್ ಮಾಡಿದ್ರು. ನಾನು ಒಪ್ಕೊಂಡೆ, ಮಾಡಿ ಅಂತ ಹೇಳಿದೆ. ಮತ್ತೆ ಚೀಫ್ ಸೆಕ್ರೆಟರಿಗೂ ಫೋನ್ ಮಾಡಿದ್ದೆ, ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಗವರ್ನರ್ ಕೂಡ ಅಟೆಂಡ್ ಮಾಡಿದ್ರು. ಪತ್ರಿಕೆಗಳಲ್ಲೆಲ್ಲ, ಟಿವಿ ಚಾನೆಲ್ಗಳೆಲ್ಲ ಏನ್ ಪ್ರಚಾರ ಆಗ್ತಿದೆ ಅಂತಂದ್ರೆ ಗವರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ತರ ಆಗ್ಬಿಟ್ಟಿದೆ. ಇಟ್ಸ್ ನಾಟ್ ಕರೆಕ್ಟ್. ಪತ್ರಿಕೆಗಳಲ್ಲೆಲ್ಲ, ಟಿವಿ ಚಾನೆಲ್ಗಳೆಲ್ಲ ಏನ್ ಪ್ರಚಾರ ಆಗ್ತಿದೆ. ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮಲ್ಲಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಪ್ಪ, ಇವತ್ತು ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಗಿದಾದ ನಂತರ ಗವರ್ನರ್ ಅವರನ್ನ ನಾನೇ ಕರೆದಿದ್ದು, ಅವ್ರು ಬಂದಿದ್ದಲ್ಲ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ಮಲ್ಲಪ್ಪ? ಸುಂದರ ಅಂದ್ರೆ, ಇವತ್ತು ಸುತ್ತಮುತ್ತ ಯೋಜನೆ ಒಂದು ಕಾರ್ಯಕ್ರಮ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಿದ್ರು. ಈಗ ಏನ್ ಬಿಜೆಪಿ ಅವರು ಮತ್ತು ವಿರೋಧ ಪಕ್ಷಗಳು ಒಂದು ಟೀಕೆ ಮಾಡ್ತಾ ಇದೆ, ಗವರ್ನರ್ ಅವರನ್ನ RCB ತಂಡದ ವಿಜಯೋತ್ಸವದ ಒಂದು ಅಭಿನಂದನೆ ಮತ್ತು ಸನ್ಮಾನ ಸಮಾರಂಭಕ್ಕೆ ಕರೆದಿಲ್ಲ ಅನ್ನೋ ಒಂದು ಟೀಕೆಗೆ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟನೆ ಕೊಟ್ಟಿದ್ರು. ಯಾಕಂದ್ರೆ MLC ಗೋವಿಂದರಾಜ್ ಅವರು ಗವರ್ನರ್ಗೆ ಫೋನ್ ಮಾಡಿ, ಅವ್ರ ಫೋನಲ್ಲಿ ನಾನು ಖುದ್ದು ಮಾತಾಡಿ ಅವ್ರನ್ನ ನಾನೇ ಆಹ್ವಾನ ಮಾಡಿದ್ದೀನಿ. ಈ ವಿರೋಧ ಪಕ್ಷದವರು ಸುಳ್ಳು ಹೇಳ್ಕೊಂಡು ಎಲ್ಲ ದಿಕ್ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ರೀತಿ ಒಂದು ಜನರು ದಿಕ್ತಪ್ಪಿಸುವಂತ ಕೆಲಸ ಮಾಡಬಾರ್ದು. ಅಭಿವೃದ್ಧಿ ರಾಜಕಾರಣ ಮಾಡಲಿ, ಬೇರೆ ವಿಚಾರಗಳನ್ನು ರಾಜಕಾರಣ ಮಾಡಲಿ, ಆದ್ರೆ ಈ ರೀತಿ ಒಂದು ಜನರು ದಿಕ್ತಪ್ಪಿಸುವಂತ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೊಟ್ಟರು ಅಂತ ಹೇಳ್ಬೋದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಮಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.